ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 25ನೇ ದಿವಸನೂ ಸಹ ಬೆಳಗ್ಗೆನೇ ಬಿಸಿ ಬಿಸಿ ಒಂದು ಅರ್ಧ ಲೀಟ್ರ್ ನೀರನ್ನು ಕುಡಿದ್ಬಿಟ್ಟು ಚೆನ್ನಾಗಿ ವಾಕಿಂಗು ಮತ್ತು ಸೈಕ್ಲಿಂಗ್ ಎರಡೂ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಆಗ್ತಾ ಇದ್ದೀನಿ. ಈಗ ನೀರು ಕುಡ್ದಾದ ನಂತರ ವಾಕಿಂಗು ಜಾಗಿಂಗು ಮುಗಿಸ್ಕೊಂಬಂದು ನೋಡಿರಿ 12,261 ಸ್ಟೆಪ್ಸ್ ಆಗಿತ್ತು. ಹಾಗೇ ಅದೆಲ್ಲ ಮುಗಿಸ್ಕೊಂಡು ಸೈಕ್ಲಿಂಗು ವಾಕಿಂಗ್ ಮುಗಿಸ್ಕೊಂಡು ಬಂದಾದ ನಂತರ ನೋಡಿರಿ ಬೂದುಗುಂಬಳಕಾಯಿ ಮತ್ತು 2 ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೇ ಮೆಂತ್ಯ ಮೊಳಕೆ ಬರೆಸಿದ್ದೆ, ಯಾಕೋ ಸರಿಗೆ ಬಂದಿರಲಿಲ್ಲ ಮೆಂತ್ಯ ಮೊಳಕೆ. ಅದನ್ನೇ ಸಹ ತಿನ್ಕೊಂಡು ಜೊತೆಗೇ ಈ ಬೂದುಗುಂಬಳಕಾಯಿ ನೆಲ್ಲಿಕಾಯಿ ಏನಿದೆಯೋ ಅದನ್ನು ಜ್ಯೂಸನ್ನ ಕುಡ್ಕೊಂಡು ಮೆಂತ್ಯ ಮೊಳಕೆನ ತಿನ್ಕೊಂಡ್ಬಿಡ್ತೀನಿ. ಏಕೆಂದರೆ ಬೆಳಗ್ಗೆ ವರ್ಕೌಟು ಅಥವಾ ಜಾಗಿಂಗು ವಾಕಿಂಗು ಸೈಕ್ಲಿಂಗ್ ಏನಾದರೂ ಮಾಡಿದ ನಂತರ ಸ್ವಲ್ಪ ಪ್ರೋಟೀನ್ ಬೇಕು ಅನಿಸುತ್ತೆ ನನಗೆ, ಹಂಗಾಗಿ ತಗೋತೀನಿ. ನೋಡಿರಿ ಜ್ಯೂಸ್ ಕುಡ್ಕೊಂಬಿಟ್ಟು ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟು 3 ನಾಟಿ ಕೋಳಿ ಮೊಟ್ಟೆ ಆಮ್ಲೆಟ್ನ ಮೇಲೆ ಒಂದು ಹಂಚಿನ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿಬಿಟ್ಟು ಹಂಗೆ ಹಾಫ್ ಬಾಯ್ಲ್ಡ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತಿನ್ಕೊಂಬಿಡ್ತೀನಿ. ಇದೇ ನನ್ನ ಟಿಫನ್ನು, ಬೇರೆ ಏನು ತಿನ್ನಲ್ಲ ಇದ್ರ ಜೊತೆಗೆ. ತರಕಾರಿನ ನನಗೆ ಮೂಡಿದರೆ ಏನಾದ್ರು ಟಯರ್ಡ್ ಆಗಿಲ್ಲ ಅಂದರೆ ಅದ್ರ ಜೊತೆ ತರಕಾರಿ ಸೌತೆಕಾಯಿ ಕ್ಯಾರೆಟು ಅದೆಲ್ಲ ಹಚ್ಕೊಂಡು ತಿಂತೀನಿ, ಇಲ್ಲ ಅಂದರೆ ಇಷ್ಟೇ. ಹಾಗಾಗಿ ಇವತ್ತು ಬಂದುಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಮೊಟ್ಟೆ ಆಮ್ಲೆಟ್ ಮಾಡಿಕೊಂಡೆ. ಮಕ್ಕಳಿಗೆ ಸ್ವಲ್ಪ ಬೆಳೆಯೋ ಮಕ್ಕಳಲ್ವಾ, ನಾವು ಡಯಟ್ ಮಾಡಿದ್ರೂ ಅವರಿಗೆ ಸ್ವಲ್ಪ ತುಪ್ಪ ಬೆಣ್ಣೆ ಎಣ್ಣೆ ಎಲ್ಲನೂ ಚೆನ್ನಾಗಿ ಹಾಕಿ ಮಾಡಿಕೊಡ್ಬೇಕಲ್ವ ಟೇಸ್ಟಾಗಿ. ಹಾಗಾಗಿ ಇವತ್ತು ಬಂದುಬಿಟ್ಟು ಮಕ್ಕಳಿಗೆ ಪಾಲಕ್ ಪನ್ನೀರು ಮತ್ತು ಗೀ ರೈಸ್ ಮಾಡೋಣ ಅಂತಂದೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಈಗ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿ ನೀರಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸೊಪ್ಪನ್ನ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಳ್ಳಿ. ಈಗಂತೂ ಏನು ತಿನ್ನೋದೋ ಏನು ಬಿಡೋದೋ ಎಲ್ಲ ಕೆಮಿಕಲ್ ಮಯ ಆಗಿಬಿಟ್ಟಿದೆ. ಹಾಗಾಗಿ ಒಂದು 2-3 ಸರಿ ತೊಳೆದ್ಬಿಟ್ಟು ಬಿಸಿ ನೀರಲ್ಲಿ ಇದನ್ನ ಹಾಕ್ಬಿಟ್ಟು ಮತ್ತೆ ತಣ್ಣೀರು ಹಾಕ್ಬಿಟ್ರೆ ಕಲರು ಶೇಡ್ ಆಗೋಲ್ಲ, ಹಂಗೆ ಇರುತ್ತೆ ಗ್ರೀನ್ ಕಲರು ಚೆನ್ನಾಗಿ. ಈಗ ನೋಡಿರಿ ಹಂಗೇ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ, ಲಾಸ್ಟಲ್ಲಿ ರುಬ್ಕೋತೀನಿ ಹಾಕ್ಬೇಕಾದಾಗ. ಈಗ ಬಂದುಬಿಟ್ಟು ನೋಡಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ 2 ಟೈಮ್ಗೂ ಆಗಂಗೆ, ಹಾಗಾಗಿ ಅದನ್ನೆಲ್ಲ ರುಬ್ಕೊಂಡ್ಬಿಡ್ತೀನಿ. ಈಗ ಬಂದುಬಿಟ್ಟು 1-2 ಸ್ಪೂನು ತುಪ್ಪನ ಹಾಕ್ತೀನಿ. ತುಪ್ಪನ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ 1-2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಈರುಳ್ಳಿ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಯಾವುದಾದ್ರೂ ಅಡುಗೆಗಳಿರ್ಬೋದು ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಿದ್ರೆ, ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆಗಳು ಸಹ ಚೆನ್ನಾಗಾಗುತ್ತೆ. ಹಂಗಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಇದು ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಈಗ ಬಂದುಬಿಟ್ಟು ಆವಾಗಲೇ ತೋರಿಸಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಎಲ್ಲನೂ ರುಬ್ಕೊಂಡಿರೋದು ಅದನ್ನು ಸೇರಿಸ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಆವಾಗಲೇ ಪಾಲಕ್ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಹಾಕಿ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಈಗ ಅದಕ್ಕೆ 1 ಟೀ ಸ್ಪೂನಷ್ಟು, ಅಂದರೆ ಚಿಕ್ಕ ಸ್ಪೂನ್, ಅದು ಐಸ್ ಕ್ರೀಮ್ ತಿನ್ನೋ ಸ್ಪೂನ್ ಬರುತ್ತಲ್ವ, ಅದರಲ್ಲಿ 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಇದು ನೋಡಿರಿ ಮನೆಯಲ್ಲೇ ಚೆನ್ನಾಗಿ ಎಮ್ಮೆ ಹಾಲು ಕಾಯಿಸ್ಬಿಟ್ಟು ಕೆನೆ ಮತ್ತು ಗಟ್ಟಿ ಹಾಲಾಗ್ಬಿಟ್ಟಿದೆ. ಅದು ನೋಡಿರಿ ಕೆನೆ ಇದೆ, ಹಂಗಾಗಿ ಫ್ರೆಶ್ ಕ್ರೀಮು ಬೇರೆ ಎಲ್ಲೂ ತರಲ್ಲ ನಾನು. ಈಗ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ. ಹಾಲನ್ನು ಸಹ ಗಟ್ಟಿಯಾಗಿತ್ತು ಮತ್ತು ಕೆನೆನೂ ಇತ್ತಲ್ವ, ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಹಾಕ್ಬಿಡ್ತೀನಿ. ಅದೇ ಒಳ್ಳೆ ಫ್ರೆಶ್ ಕ್ರೀಮ್ ಆಗಿಬಿಡುತ್ತೆ.
ಎಮ್ಮೆ ಹಾಲ್ದಲ್ವ, ಅದಕ್ಕೆ ಹಂಗಾಗಿ ಅದು ಸ್ವಲ್ಪ ಗಟ್ಟಿ ಇದೆ ಕೆನೆ, ಹಾಗಾಗಿ ಅದನ್ನು ಮಿಕ್ಸಿ ಮಾಡಿ ಹಾಕ್ಬಿಡ್ತೀನಿ ಲಾಸ್ಟಲ್ಲಿ. ಈಗ ಬಂದುಬಿಟ್ಟು ಪನ್ನೀರು, ಇದು ನಾನೇ ಮನೇಲಿ ಮಾಡ್ಕೊಳ್ಳೋದು, ಅದೇ ಎಮ್ಮೆ ಹಾಲಲ್ಲೇ ಮಾಡ್ಕೊತೀನಿ. ಅಂದರೆ ಒಂದು 2-3 ದಿವಸದ ಹಾಲು ಸೇರಿಸ್ಬಿಟ್ಟು ಅವತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿಸ್ಕೊತೀನಿ, ಒಂದು 2 ಲೀಟ್ರು ಹಾಕಿಸ್ಕೊಂಡು ನಾನೇ ಮಾಡ್ಕೊತೀನಿ. ಮೊದಲು ಪ್ಯಾಕೆಟ್ ಹಾಲಲ್ಲಿ ಮಾಡ್ಕೊತಾ ಇದ್ದೆ, ಇವಾಗ ಬಂದುಬಿಟ್ಟು ಇಲ್ಲಿ ಮನೆ ಹತ್ರನೇ ಚೆನ್ನಾಗಿ ಹಾಕ್ತಾರೆ, ಹಳ್ಳಿಯಿಂದ ತಂದುಬಿಟ್ಟು, ಹಾಗಾಗಿ ಅದನ್ನೇ ಹಾಕಿಸ್ಕೊಂಡು ಮಾಡ್ತೀನಿ, ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಒಂದು ಅರ್ಧ kg ಪನ್ನೀರಿದೆ, ಅದನ್ನು ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು, ಈಗ ಕೆನೆ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಹಾಲೇನಿತ್ತು ಅದನ್ನು ಮಿಕ್ಸಿ ಮಾಡಿಬಿಟ್ಟು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಕುದಿಸ್ಕೊಂಡ್ಬಿಡ್ಬೇಕು. ಯಾವುದೇ ರೆಸ್ಟೋರೆಂಟ್ ಸ್ಟೈಲ್ಗಿಂತನೂ ಕಡಿಮೆ ಇರಲಿಲ್ಲ, ತುಂಬಾ ಟೇಸ್ಟಾಗಿತ್ತು. ಈ ಮೆಥಡಲ್ಲಿ ಮಾಡಿಕೊಳ್ರಿ, ತುಂಬಾ ರುಚಿಯಾಗಿತ್ತು. ಎಲ್ಲದಕ್ಕೂ ಪೂರಿ, ರೊಟ್ಟಿ, ಚಪಾತಿ ಮತ್ತು ಗೀ ರೈಸು, ಈವನ್ ಪ್ಲೈನ್ ರೈಸನ್ನು ಸಹ ತಿನ್ಕೋಬೋದು, ತುಂಬಾ ಚೆನ್ನಾಗಿತ್ತು. ಈಗ ಬಂದುಬಿಟ್ಟು ಎಂಡಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಹಾಗೆಯೇ ಇಲ್ಲಿ 1-2 ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ಚೆನ್ನಾಗಿ ಒಂಚೂರು ಬಿಸಿ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ, ಅಂದರೆ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಹಾಕಿದ್ದೆ, ಅದು ಖಾರ ಕಡಿಮೆ ಇತ್ತು, ಹಾಗಾಗಿ ನೀವು ಹಿಂಗೆ ಡಿವೈಡ್ ಮಾಡ್ಕೊಳ್ಳಿ. ಖಾರ ನೀವು ಎಷ್ಟು ಹಾಕ್ತೀರ ನೋಡಿಕೊಂಡು ಅರ್ಧ ಖಾರದ ಪುಡಿ ಈ ಥರ ಒಗ್ಗರಣೆ ಹಾಕಿ, ಇನ್ನು ಅರ್ಧ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈ ಥರ ಒಗ್ಗರಣೆ ಮೇಲೆ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಕೊಟ್ಟರೆ ಫೈನಲಿ ಇದು ಆಪ್ಷನಲ್. ನೆಕ್ಸ್ಟು ಒಂಚೂರು ಬೆಣ್ಣೆನ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮಗನಿಗೆ ಈಗ ಈ ಥರ ಬೆಣ್ಣೆಗೆ ಇದೆಲ್ಲ ಮೇಲೆ ಹಾಕಬೇಕು, ಫ್ರೆಶ್ ಕ್ರೀಮಲ್ಲಿ ತಿನ್ನಬೇಕು ಅಂದರೆ ಅವನಿಗೆ ತುಂಬಾ ಇಷ್ಟ, ಹಾಗಾಗಿ ನಾನು ಬೆಣ್ಣೆ ಹಾಕಿದ್ದೀನಿ. ನಿಮಗೆ ಆಪ್ಷನಲ್ಲು, ಬೇಕಂದರೆ ಬೆಣ್ಣೆ ಹಾಕ್ಕೊಳ್ಳಿ, ಬೇಡ ಅಂದರೆ ಕಡಿಮೆ ಸ್ಕಿಪ್ ಮಾಡಿಬಿಡಿ. ಮತ್ತು ತುಪ್ಪ, ಬೆಣ್ಣೆ, ಎಣ್ಣೆನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ಗೀ ರೈಸ್ಗೆ ಒಂಚೂರು ತುಪ್ಪನ ಬಿಸಿ ಮಾಡಿಕೊಂಡು, ಗೀ ರೈಸು ಅಂದರೆ ತುಪ್ಪ ಇರಲೇಬೇಕಲ್ವ, ಹಂಗಾಗಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಎಲ್ಲ ಸ್ಪೈಸಸ್ಗಳು ಏನೇನು ಪಲಾವ್ಗೆ ಹಾಕ್ತೀವ ಎಲ್ಲ ಸ್ಪೈಸಸ್, ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಎಲ್ಲನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟಪಟ ಅನ್ನೋ ಥರ ಮಸಾಲೆಗಳೆಲ್ಲ. ಈಗ ಸ್ಲೈಸಾಗಿ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ಬಂದ್ಬಿಟ್ಟಿಲ್ಲಿ ಜೀರಾ ರೈಸನ್ನು ತೊಗೊಂಡಿದ್ದೀನಿ. ನೀವು ಜೀರಾ ರೈಸು, ಬಾಸುಮತಿ ರೈಸು, ಮಾಮೂಲಿ ಸೋನಾ ಮಸೂರಿ ರೈಸು ಯಾವ್ದು ಬೇಕಾದರೂ ತೊಗೋಬೋದು. ನನ್ನ ಮಗನಿಗೆ ಸ್ವಲ್ಪ ಈ ಥರ ಜೀರಾ ರೈಸು, ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಜಾಸ್ತಿ ಇದೇ ಥರನೇ ಈ ಥರ ಗೀ ರೈಸು ಏನಾದರೂ ಸ್ಪೆಷಲ್ ಮಾಡಿದಾಗ ಮಾಡ್ತೀನಿ. ಈಗ ಬಂದುಬಿಟ್ಟು ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಅಥವಾ ಮಾಮೂಲಿ ಹಾಲು, ಕಾಫಿ ಟೀ ಮಾಡ್ತೀವಲ್ಲ ಹಾಲು, ಅದನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಬಂದುಬಿಟ್ಟು ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು, 1 ಗ್ಲಾಸ್ ನೀರು, 1 ಗ್ಲಾಸ್ ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ 1-2 ಸರಿ ಕುದಿಸ್ಕೊಂಬಿಟ್ರೆ ರೆಡಿ ಆಗೋಯ್ತು. ನೋಡಿರಿ, ಅಲ್ಲೇ ಇಟ್ಟಿದ್ದೀನಿ ಹಾಲು, 1 ಲೀಟ್ರ್ ಹಾಲು, ಎಮ್ಮೆ ಹಾಲು ತೊಗೊಂಡಿದ್ದೀನಲ್ಲ, ಕಾಯಿಸೋದಕ್ಕೆ ತೊಗೋತೀನಿ. ನೋಡಿರಿ, ತುಂಬಾ ಸಖತ್ತಾಗಿದೆ ಗೀ ರೈಸು. ಇವತ್ತು ಮಕ್ಕಳಿಗೆ ಟಿಫನ್ ಇದು ಗೀ ರೈಸು ಮತ್ತು ಪಾಲಕ್ ಪನ್ನೀರು. ನನಗೆ ಬಂದುಬಿಟ್ಟು ಆಮ್ಲೆಟ್ ಮಾಡ್ಕೊಂಡಿದ್ದೆ, ಮನೆಯವ್ರಿಗೂ ಸಹ ಆಮ್ಲೆಟೇ ಮಾಡಿಕೊಟ್ಟಿದ್ದೆ. ನೋಡಿರಿ, ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ನೋಡಿರಿ, ಕನ್ಸಿಸ್ಟೆನ್ಸಿ ಅಂತೂ ಗ್ರೇವಿದು ಕರೆಕ್ಟಾಗಿತ್ತು.
ತುಂಬ ಟೇಸ್ಟೂ ಸಹ ತುಂಬಾ ಚೆನ್ನಾಗಿತ್ತು. ನನಗೆ ಬರೀ ಗ್ರೇವಿ ಅಲ್ಲೊಂದು ಪನ್ನೀರು ಆ ಥರ ಚೆನ್ನಾಗಿರಲ್ಲ. ನಮ್ಮ ಮನೇಲೂ ಅಷ್ಟೇ ಇಷ್ಟಪಡಲ್ಲ. ಅವ್ರಿಗೇನಂದರೆ ಪನ್ನೀರ್ ಅಂದರೆ ಪನ್ನೀರನ್ನ ಚೆನ್ನಾಗಿ ತಿನ್ನಬೇಕು, ಅದರಲ್ಲಿ ಪನ್ನೀರ್ ಇರಬೇಕು. ನಮ್ಮ ಮನೇಲಿ ಎಲ್ಲರೂ ಪನ್ನೀರ್ ಪ್ರಿಯರು. ಹಾಗಾಗಿ ನಾನು ಬಂದುಬಿಟ್ಟು ಈಗ ಇದು ಮಧ್ಯಾಹ್ನಕ್ಕೆ ಮಾಡ್ಕೊತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ನೋಡಿ ಗಟ್ಟಿ ಆಗಿದೆ. ನಾನು ಬಂದುಬಿಟ್ಟು ಒಂದೇ ಒಂದು ಜೋಳದ ರೊಟ್ಟಿ, ಸೌತೆಕಾಯಿ, ಕ್ಯಾರೆಟ್ ಹೆಚ್ಚೋದಕ್ಕೆ ಮೂಡಿರಲಿಲ್ಲ. ಹಾಗಾಗಿ ಬರೀ ಸೌತೆಕಾಯಿ ಸೌತೆಕಾಯಿ ಜೊತೆಗೆ ಪಾಲಕ್ ಪನ್ನೀರು, ಒಂದೇ ಒಂದು ಜೋಳದ ರೊಟ್ಟಿ, ಅದಕ್ಕೆ ಚೆನ್ನಾಗಿ ತುಪ್ಪ ಹಚ್ಚಿಬಿಟ್ಟು ತಿಂತಾಯಿದ್ದೀನಿ. ಮಧ್ಯಾಹ್ನದ ಲಂಚ್ ಇದು ನಂದು. ಮತ್ತು ರಾತ್ರಿಗೆ ಬಂದುಬಿಟ್ಟು ಸೌತೆಕಾಯಿ ಮತ್ತು ಪ್ರೋಟೀನ್ ಏನಾದರೂ ತೊಗೋಬೇಕಲ್ಲ, ಹಾಗಾಗಿ ಪನ್ನೀರ್ ಗ್ರೇವಿನೇ ಇತ್ತಲ್ಲ ಅದನ್ನೇ ತೊಗೊಂಡೆ. ಈಗಿತ್ತು ನನ್ನ ಡಯಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.